ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಪ್ರಿಯಾಂಕಾ ಪಾಟೀಲ್, ಆಯುರ್ವೇದ ತಜ್ಞ, ಸುಶ್ರುತ ಆಸ್ಪತ್ರೆ, ಲಿಂಗಸೂರು. ಇತ್ತೀಚೆಗಷ್ಟೇ ನಮ್ಮ ಹಾಸ್ಪಿಟಲಲ್ಲಿ ನಾನು ಒಬ್ಬ ಮಹಿಳೆಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಅವಳಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಇವತ್ತು ನನಗೆ ಬಂದು ಮತ್ತೆ ಫಾಲೋಅಪ್ಗೆ ಬಂದಿದ್ಲು ಆ ಮಹಿಳೆ. ಆವಾಗ ಅವಳದೆಲ್ಲ ಏನೇನಾಗಿತ್ತು ಕಂಪ್ಲೇಂಟ್ಸ್ ಅದೆಲ್ಲ ಹೋಗಿ ಸರಿ ಹೋಗಿದ್ದೀನಿ ಅಂತ ಇವತ್ತು ಹೇಳಿದ್ಲು. ನನಗೆ ತುಂಬ ಆಯುರ್ವೇದ ವೃತ್ತಿಯಲ್ಲಿ ಈ ಥರ ಕೇಸಸ್ ಸಕ್ಸಸ್ ಆದರೆ ನಮಗೆ ತುಂಬ ಖುಷಿ ಆಗುತ್ತೆ. ಆ ಖುಷಿ ವಿಚಾರನ ನಿಮಗೆಲ್ಲ ಶೇರ್ ಮಾಡೋಕ್ಕೆ ನಾನು ಇಚ್ಛಿಸುತ್ತೇನೆ. ಏನಂದರೆ ಒಂದು ತಿಂಗಳ ಹಿಂದೆ ಒಬ್ಬ ಮಹಿಳೆ ಬಂದಿದ್ಲು. ಅವ್ರಿಗೆ ಏನು ತೊಂದರೆ ಆಗಿತ್ತಂದರೆ, ರಿಸಸ್ ಹೋಗೋ ಜಾಗದಲ್ಲಿ ಅಂದರೆ ವೆಜೈನಲ್ ವಾಲಲ್ಲಿ ಒಂದು ಸ್ವೆಲ್ಲಿಂಗ್ ಥರ ಆಗಿತ್ತು. ಅಂದರೆ ಯೋನಿ ಹತ್ರ ಬಾವು ಬಂದಿತ್ತು ಅವಳಿಗೆ. ಅದರಿಂದ ಅವಳಿಗೆ ನಾರ್ಮಲ್ ಆಗಿ ಯೂರಿನೇಷನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಮತ್ತು ಅದರಿಂದ ಅವಳಿಗೆ ಫುಲ್ ಬಾಡಿ ಎಲ್ಲ ಪೇನ್ ಇತ್ತು. ಏನು ನಾರ್ಮಲಾಗಿ ಕೆಲಸ ಮಾಡೋಕ್ಕಾಗ್ತಿದ್ದಿಲ್ಲ. ಮತ್ತು ಮೆಂಟಲಿ ಅವಳು ಸ್ಟ್ರೆಸ್ಡ್ ಆಗಿಬಿಟ್ಟಿದ್ಲು. ಅದು ಆಗಿ ಅವಳಿಗೆ 6 ತಿಂಗಳ ಆಗಿತ್ತು ಪ್ರಾಬ್ಲಮ್ ಆಗಿ. ಅವಳು ಎಲ್ಲ ಕಡೆ ತೋರಿಸಿದ್ದಾಳೆ, ಸ್ಕ್ಯಾನಿಂಗ್ ಮಾಡಿಸಿದ್ದಾಳೆ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡಿದ್ದಾಳೆ, ಚಿಕಿತ್ಸೆ ಪಡ್ಕೊಂಡಿದ್ದಾಳೆ. ಬಟ್ ಅವಳಿಗೆ ಏನೂ ರಿಸಲ್ಟ್ ಸಿಗಲಿಲ್ಲ. ಒಂದಿನ ಬಂದು ನನ್ನ ಹತ್ರ ಕನ್ಸಲ್ಟ್ ಮಾಡಿದ್ಲು. ನಾನು ಎಕ್ಸಾಮಿನ್ ಮಾಡಿ ಏನಾಗಿತ್ತಂದರೆ, ಅವಳಿಗೆ ಯೋನಿಯಲ್ಲಿ ಒಂದು ಬಾವು ಥರ ಬಾವು ಆಗಿಬಿಟ್ಟಿತ್ತು. ಆ ಜಾಗ ಆರಾಮಾಗಿ ಅವಳಿಗೆ ಯೂರಿನೇಷನ್ ಪ್ರಾಬ್ಲಮ್ ಆಗ್ತಿತ್ತು. ಮತ್ತು ಅದರಿಂದ ಬೇರೆ ಥರ ಅವಳ ಪರ್ಸ್ನಲ್ ಲೈಫಲ್ಲೂ ತೊಂದರೆ ಆಗ್ತಿತ್ತು. ಆ ಪರ್ಸ್ನಲ್ ಲೈಫಿನ ತೊಂದರೆ ಆದದ್ದರಿಂದ ಅವರು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ಮೆಂಟಲಿ ಅವಳು ಸ್ಟ್ರೆಸ್ಡ್ ಆಗಿಬಿಟ್ಟಿದ್ಲು. ಸೊ ನಾ ಎಕ್ಸಾಮಿನ್ ಮಾಡಿದಾಗ ನಮ್ಮ ಸಿಸ್ಟಮ್ ಪ್ರಕಾರ ಅದು ಯೋನಿ ವ್ಯಾಪತ್ತಲ್ಲಿ ಬರುತ್ತೆ. ಯೋನಿ ವ್ಯಾಪತ್ಸಲ್ಲಿ ಅವಳದ್ದು ಸಮಸ್ಯೆ ಇದೆ. ಏನಾಗಿತ್ತಂದರೆ ಫಲಿನಿ ಪ್ರಶಂಸಿನಿ ಅಂತ ಒಂದು ಯೋನಿ ವ್ಯಾಪತ್ತಿಗೆ ಸಂಬಂಧಪಟ್ಟ ಒಂದು ಡಿಸೀಸ್ ಆಗಿತ್ತು ಅವಳಿಗೆ. ಅಂದರೆ ಸಿಸ್ಟೋಸಿಲೆ ಅಂತಾರೆ. ಏನಂದರೆ ಬ್ಲ್ಯಾಡರ್ ಏನಾಗ್ಬಿಟ್ಟಿದೆ, ಸ್ವೆಲ್ ಆಗಿ ಆ ಜಾಗದಲ್ಲಿ ಬಂದು ಕುಂತಿರುತ್ತೆ ಅವಳ ಬ್ಲ್ಯಾಡರು. ಹೆವಿ ಲಿಫ್ಟ್ ಮಾಡಿದಾಗ, ಹೆವಿ ವೇಟ್ ಲಿಫ್ಟಿಂಗ್ ಮಾಡಿದಾಗೆ, ಮತ್ತು ಕೆಳಗಡೆ ಕುಂತು ಬಗ್ಗಿ ಕೆಲಸ ಮಾಡಿದಾಗೆ ಹೊಟ್ಟೆ ಮೇಲೆ ಭಾರ ಬಿದ್ದು, ಮತ್ತು ಬ್ಲ್ಯಾಡರ್ ಇನ್ಫೆಕ್ಷನ್ ಆಗಿ ಆ ಬ್ಲ್ಯಾಡರು ಬಾವು ಬಂದಿರುತ್ತೆ. ಆ ಬಾವು ಬಂದ ಬ್ಲ್ಯಾಡರು ಯೋನಿ ಜಾಗದಲ್ಲಿ ಬಂದು ಕೂತಿರುತ್ತೆ. ಆ ಸಮಸ್ಯೆಗೆ ನಮ್ಮ ಆಯುರ್ವೇದ ಪ್ರಕಾರ ಕೆಲವೊಂದು ಟ್ರೀಟ್ಮೆಂಟ್ಸ್ ಇದ್ದಾವೆ. ಆ ಟ್ರೀಟ್ಮೆಂಟ್ನ ಫಾಲೋ ಮಾಡಿ ನಾನು ಅವಳಿಗೆ 7 ಡೇಸ್ ಟ್ರೀಟ್ಮೆಂಟ್ ಕೊಟ್ಟೆ. ನಮ್ಮ ಆಯುರ್ವೇದದಲ್ಲಿ ಸುಶ್ರುತ ಚರಕ ಏನು ಹೇಳಿದ್ದಾರೆ ಯೋನಿ ವ್ಯಾಪತ್ಗೆ, ಅದನ್ನೆಲ್ಲ ನಾನು ಫಾಲೋ ಮಾಡಿ ಅದೇ ಪ್ರಕಾರ ನಮ್ಮ ಸಿಸ್ಟಮಲ್ಲಿ ಏನಿದೆ ಮೆಡಿಸಿನ್, ಏನಿದೆ ಟ್ರೀಟ್ಮೆಂಟ್, ಅದೇ ಥರ ಅವಳಿಗೆ 7 ಡೇಸ್ ಫಾಲೋಅಪ್ಪಲ್ಲಿ ಇಟ್ಟು 7 ಡೇಸ್ ಟ್ರೀಟ್ಮೆಂಟ್ ಕೊಟ್ಟೆ. ಆಫ್ಟರ್ 7 ಡೇಸ್ ನಾನು ಅವಳಿಗೆ ಓರಲ್ ಮೆಡಿಕೇಶನ್ ಕೊಟ್ಟೆ. ಮತ್ತು ಅಲ್ಲಿ ಸ್ಥಾನಿಕ ಚಿಕಿತ್ಸೆ ಅಂತಾರೆ, ಅದನ್ನೆಲ್ಲ ಮಾಡಿ ಮನೆಯಲ್ಲೇ ಒಂದಿಷ್ಟು ಮೆಡಿಸಿನ್ಸ್ ಕೊಟ್ಟೆ, ಈ ಥರ ಮಾಡ್ಕೋಬೇಕಮ್ಮ ಅಂತ. ಆಫ್ಟರ್ 15 ಡೇಸ್ ಬಿಟ್ಟು ಬಂದು ನನಗೆ ಫಾಲೋಅಪ್ ಮಾಡು, ನಾನು ಮತ್ತೆ ಎಕ್ಸಾಮಿನ್ ಮಾಡಿ ನಾನು ಹೇಳ್ತೀನಿ ಏನಾಗಿದೆ ಅಂತ ಹೇಳಿಬಿಟ್ಟು ನಾನು ಕಳಿಸಿದ್ದೆ. ಮತ್ತು ಆಫ್ಟರ್ 20 ಡೇಸ್ ಆಗಿಂದ ಇವತ್ತು ಬಂದುಬಿಟ್ಟು ತುಂಬ ಖುಷಿ ಇದೆ ಅವಳಿಗೆ. ಆಮೇಲೆ ಏನು ಆಗ್ತಿತ್ತು ಪ್ರಾಬ್ಲಮ್ಮು ಅದೆಲ್ಲ ಕಡಿಮೆ ಆಗಿದೆ. ನಾನು ಎಕ್ಸಾಮಿನ್ ಮಾಡಿದಾಗ PV ಮಾಡಿದಾಗ ಅಲ್ಲಿ ಇದ್ದ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಿದೆ ಅವಳಿಗೆ. ಆಮೇಲೆ ಯೂರಿನೇಷನ್ಗೆ ಏನೇನು ಪ್ರಾಬ್ಲಮ್ ಇತ್ತು ಅದೆಲ್ಲ ಕಡಿಮೆ ಆಗಿದೆ. ಪೇಷಂಟ್ ಫೆಲ್ಟ್ ವೆರಿ ಹ್ಯಾಪಿ. ಸೊ ಇದನ್ನೆಲ್ಲ ನೋಡಿದರೆ ನಮ್ಮ ಆಯುರ್ವೇದ ವೃತ್ತಿಯಲ್ಲಿ ಈ ಥರ ಪೇಷಂಟ್ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಾಗ ನಮಗೂ ಒಂದು ಒಳ್ಳೆ ಖುಷಿ ಇರುತ್ತೆ. ಸಮಾಜಕ್ಕೂ ನಾವು ಒಂದು ರೀತಿ ಕೊಡುಗೆ ಕೊಡ್ತಿದ್ದೀವಿ ಅನ್ನೋ ಗೌರವ ನಮ್ಮಲ್ಲಿ ನಮ್ಮ ಗೌರವ ಹೆಚ್ಚಾಗುತ್ತೆ. ಅಲ್ಲಿ ತೋರಿಸ್ಕೊಂಡು ಮೆಡಿಸಿನ್ ತಗೊಂಡಿದ್ದೀನಿ, ಕಡಿಮೆ ಆಗಲಿಲ್ಲ. ನನ್ನ ಬಲ್ ಬಂದಾದ್ಮೇಲೆ ನಿನ್ಗೆ ಏನೇನಾಯ್ತು? ಎಲ್ಲ ಕಡಿಮೆ ಅದನ್ನ ಏನು ಮಾಡಂತಿದ್ದು ಮಾಡ್ಕೊಂಡ್ರಿ. ನೀನು ಹೆಂಗೆ ಹೇಳಿದ್ರಿ ಹಂಗೆ ಮಾಡ್ಕೊಂಡು ಆರಾಮ್ ರೆಸ್ಟ್ ತಗೊಂಡಿಲ್ಲ. ನಂಬಲ್ಲಿ ಬಂದು ನನಗೆ ಆರಾಮ ಆಗೈತ್ರಿ. ನಾನು ನೋಡಿನಿ, ಆ ಜಾಗ ಚೆಕ್ ಮಾಡೀನಿ, ಬಾವು ಎಲ್ಲ ಕಮ್ಮಿ ಆಗ್ಯದ, ಕಾಲ್ ಮಡಿ ಎಲ್ಲ ಸರಳ ಹೋಗ್ತಾವಿಲ್ಲ? ಸರಳ ಹೋಗ್ತಾವ್ರಿ, ಎಲ್ಲ ದಡ್ಡಿಗೂ ಸರಳ ಹೋಗೈತ್ರಿ. ಅದು ಸರಳ ಎಲ್ಲ ಸರಿ ಹೋಗದ. ನಾರ್ಮಲ್ ಹೆಂಗಿತ್ತು ಹಂಗಾಗ್ಯದ ಜಾಗ. ಅದು ಹಂಗಾಗಿತ್ರಿ. ಇದೇ ರೀತಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಋತುಸ್ರಾವದ ಸಮಸ್ಯೆ, ಬಿಳೆ ಮುಟ್ಟಿನ ಸಮಸ್ಯೆ, ಮತ್ತು ಬಂಜೆತನ, ಮತ್ತು ಹೊಟ್ಟೆ ನೋವು, ಇದೇ ರೀತಿ ಹೆಣ್ಣು ಮಕ್ಕಳಿಗೆ ಏನೇನು ಸಮಸ್ಯೆಗಳಿದೆ ನಮ್ಮ ಹತ್ರ ಉತ್ತಮವಾದ ಚಿಕಿತ್ಸೆ ದೊರೆಯುತ್ತದೆ. ಆ ಚಿಕಿತ್ಸೆಯನ್ನು ಸೌಲಭ್ಯ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.